ಕಾದಂಬರಿ ಕಥೆಗಳು ಆಡಿಯೋ ಬುಕ್ಸ್ ಧ್ವನಿಯಲ್ಲಿ ಕೇಳಬೇಕಂದ್ರೆ ಈಗಲೇ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಒಂದು ಸಬ್ಸ್ಕ್ರೈಬ್ ನಮಗೆ ದೊಡ್ಡ ಸಪೋರ್ಟ್. ಈಗಲೇ ಸಬ್ಸ್ಕ್ರೈಬ್ ಮಾಡಿ, ಹೆಚ್ಚಿನ ಆಡಿಯೋ ಬುಕ್ ಪಡೆಯಿರಿ. ಪಿಸುಗುಟ್ಟಿದ ಕಾಳರಾತ್ರಿ 24. ಕುಮರಿ ಸ್ಟೇಷನಿನಲ್ಲಿ ಸುರೇಶ ಇಳಿದು ಹೋಟೆಲಿನ ಹುಡುಗನಿಗೆ ರೈಲುಗಾಡಿಗೆ ತಟ್ಟೆ ಇಡ್ಲಿ, ಕಾಫಿ ಕೊಟ್ಟು ಬರಲು ಹೇಳಿದಾಗ ಅವನ ಮನಸ್ಸು ಅಸ್ತವ್ಯಸ್ತಗೊಂಡಂತೆ ತೊಳಲಾಡುತ್ತಿತ್ತು. ರೈಲುಗಾಡಿಯಲ್ಲಿ ಸಂಭವಿಸುತ್ತಿರುವ ಘಟನೆಗಳು ಕೂಡ ರಹಸ್ಯಮಯವಾಗಿ ಬೆಳಗಿನಿಂದ ನಡೆದ ಘಟನೆಗಳ ಹಾದಿಯಲ್ಲೇ ಇರುವಂತೆ ತೋರತೊಡಗಿತ್ತು. ಗುರುರಾಜ ಕವಿಯ ದ್ವಿಸಂಧಾನ ಕಾವ್ಯದ ಅರ್ಥ ಪತ್ತೆ ಹಚ್ಚಿದ ಮೇಲೆ ಬೆಳಗಿನಿಂದ ನಡೆದ ಘಟನೆಗಳ ಅರ್ಥ ಹೊಳೆದಂತಾಗಿ ಮನಸ್ಸು ಕೊಂಚ ತಿಳಿಯಾದಂತೆನ್ನಿಸಿದರೂ ರಾಜಪ್ಪನ ಕೈಯಿದ್ದ ಕಡತ 1.5 ಲಕ್ಷಕ್ಕೆ ಕೊಳ್ಳೋಣವಾ ಎಂದು ಗೌರಿಯನ್ನ ಕೇಳಿದ ಕೂಡಲೇ ಗೌರಿ ಸುರೇಶನಿಗಿಂತ ಜೋರಾಗಿ ದುಂಬಾಳು ಬಿದ್ದು ತನ್ನ ಕೈಯ ಹಣವನ್ನು ರಾಜಪ್ಪನಿಗೆ ಕೊಟ್ಟು ಅವನ ಕಡತ ತಗೊಂಡು ಪ್ಲಾಸ್ಟಿಕ್ ಪ್ಯಾಕೆಟಿನೊಳಗೆ ಹಾಕಿಕೊಂಡಿದ್ದು ಸುರೇಶನಿಗೆ ಶಾಕ್ ಆದ ಹಾಗಾಯಿತು. ದುಡ್ಡನ್ನು ಧಾಳಾಧೂಳಿ ಮಾಡುವುದರಲ್ಲಿ, ಹುಚ್ಚು ಕಲ್ಪನೆಗಳ ಬೆನ್ನು ಹತ್ತಿ ದುಡ್ಡು ಹುಡಿ ಮಾಡುವುದರಲ್ಲಿ ತನಗಿಂತ ಯಾವ ರೀತಿಯಲ್ಲೂ ಅವಳು ಕಡಿಮೆಯಲ್ಲವೆಂದು ಚೆನ್ನಾಗಿ ಗೊತ್ತಿದ್ದರೂ ರಾಜಪ್ಪ ಅವಾಕಾಗುವಂಟಿ ದುಡ್ಡನ್ನು ಅವನ ಕೈಗಿತ್ತು ಅವನ ಚೀಲದೊಳಗಿಂದ ಕಡತ ತೆಗೆದು ಅನಾಮತ್ ಪ್ಯಾಕೆಟಿಗೆ ಹಾಕಿಕೊಳ್ಳುತ್ತಾಳೆಂದು ಸುರೇಶ ಭಾವಿಸಿರಲಿಲ್ಲ. ರಾಜಪ್ಪನಂತೂ ಇವರಿಬ್ಬರೂ ಮೊದಲೇ ಮಾತಾಡಿಕೊಂಡು ಪೂರ್ವಯೋಜಿತ ನಾಟಕ ಆಡಿದರೋ ಏನೋ ಎಂದು ಅನುಮಾನಕ್ಕೆ ಸಿಕ್ಕಾಕಿಕೊಂಡ. ರಾಜಪ್ಪ ಗೌರಿಗೆ ಖಂಡಿತ ಇದು ಹುಚ್ಚಾಟ, ಹೀಗೆ ಮಾಡಬೇಡಿ ಎಂದು ಎಷ್ಟು ಹೇಳಿದರೂ ಗೌರಿ ಅವನ ಮಾತನ್ನು ಸರಿಯಾಗಿ ಕಿವಿಗೂ ಹಾಕಿಕೊಳ್ಳದೆ, ದುಡ್ಡು ಸರಿಯಾಗಿದೆಯಾ ಎಣಿಸ್ಕೊಳ್ಳಿ, ನಮ್ಮ ಹಣ ಹಾಳು ಮಾಡಿದೆವೆಲ್ಲ ಎಂದು ನಾವೇ ಯೋಚಿಸ್ತಿಲ್ಲ, ಇನ್ನು ನಿಮಗ್ಯಾಕ್ರಿ ಚಿಂತೆ ಎಂದು ಉಪೇಕ್ಷೆಯಿಂದ ಹೇಳಿದವಳೆ ಪ್ಲಾಸ್ಟಿಕ್ ಪ್ಯಾಕೆಟನ್ನು ತುರಿಯೋ ಮಣೆ ಪಕ್ಕ ಇಟ್ಟು ನಿದ್ದೆ ಮಾಡಲು ಶುರು ಮಾಡಿದಳು. ರಾಜಪ್ಪ ಸುರೇಶನ ಕಡೆಗೆ ತಿರುಗಿ, ಸುರೇಶ, ನೀನ್ ಹೇಳಿದ್ದು ಕರೆಕ್ಟ್ ಕಣೆಯ, ನಿನ್ನ ಹುಚ್ಚಾಟಗಳನ್ನೆಲ್ಲ ನೋಡೇ ಮೆಚ್ಚಿ ಮದುವೆಯಾಗಿರೋದು ಅಂತ ನೀನ್ ಹೇಳಿದ್ದು ನಿಜ. ಇಷ್ಟೊಂದು ಆನುರೂಪವಾದ ಜೋಡಿಗೆ ಬುದ್ಧಿವಾದ ಹೇಳೋದು ಪ್ರಯೋಜನವಿಲ್ಲ ಬಿಡು. ಆದ್ರೆ ಮಾತ್ರ ಈ ದುಡ್ಡು ಎಷ್ಟು ದಿನ ನನ್ನ ಕೈಲಿರುತ್ತೆ ಅನ್ನೋದು ನಿಂಗ್ ಗೊತ್ತಲ್ಲ. ಮನಸ್ಸು ಬದಲಾಯಿಸಿ ವಾಪಸ್ ತಗೊಳ್ಳೋದಿದ್ರೆ ನಿನಗೆ ಅಂಬಳದವರೆಗೂ ಟೈಮ್ ಕೊಟ್ಟಿದ್ದೀನಿ ನೋಡು ಎಂದು ಎಚ್ಚರಿಸುವವನಂತೆ ಹೇಳಿದ. ಎಣಿಸಿ ನೋಡಿಕೊಳ್ಳಯ್ಯ, ಸರಿಯಾಗಿದೆಯಾ ಅಂತ. ವಾಪಸ್ ಕೇಳಿದಾಗ ಕಡಿಮೆ ಇದ್ರೆ ಏನ್ಮಾಡ್ತೀಯಾ ಎಂದು ಅವನ ಎಚ್ಚರಿಕೆಯನ್ನು ನಿರ್ಲಕ್ಷಿಸಿ ಸುರೇಶ ಹಾಸ್ಯ ಮಾಡಿದ. ಇರ್ಲಿ ಬಿಡೋ, ಎಂತಿದ್ರೂ ಜಾಕ್ಪಾಟ್ ಹೊಡೆದ ಹಾಗೆ ಹಡಬಿಟ್ಟಿ ಸಿಕ್ಕಿರೋ ದುಡ್ಡಲ್ಲವಾ, 100, 200, 1000ನೋ ಹೆಚ್ಚು ಕಮ್ಮಿ ಇದ್ರೆ ನಾನ್ ಕಳ್ಕೊಳ್ಳೋದೇನು ಎಂದು ರಾಜಪ್ಪ ನಕ್ಕ. ನಮಗೆ ಸಿಕ್ಕಿದ್ದು ಒಂದ್ ರೀತಿಯಲ್ಲಿ ಹಂಗೆ ಅಂತ ಹೇಳಿದ್ರೂ ನಡೆಯುತ್ತೆ ತಗೋ ಎಂದು ಅನಾಸಕ್ತನಂತೆ ಸುರೇಶ ಉದ್ಗರಿಸಿದ. ಅವನ ಮಾತು ಕೇಳಿ ಅಚ್ಚರಿಗೊಂಡ ರಾಜಪ್ಪ, ಏನಯ್ಯ ಹಿಂಗೇಳಿ, 1.5 ಲಕ್ಷ ಕೈಯಲ್ಲಿ ಹಿಡ್ಕೊಂಡು ನೀವು ಓಡಾಡ್ತಿರೋದು ನೋಡಿಯೇ ನನಗೆ ಆಶ್ಚರ್ಯ ಆಯಿತು. ಅದೇನು ದುಡಿದ ದುಡ್ಡ ಅಥವಾ ಲಾಟರಿ ಗೀಟಿಲಿ ಸಿಕ್ಕಿದ ದುಡ್ಡ ಮಾರಾಯ ಎಂದು ಕೇಳಿದ. ಸುರೇಶ ರಾಜಪ್ಪನ ಕಡೆ ತಿರುಗಿ, ಆ ಕಥೆನೆಲ್ಲ ಈಗ ಹೇಳೋದಕ್ಕೆ ನನಗೆ ಪುರ್ಸೊತ್ತಿಲ್ಲ. ಅದು ದುಡಿದ ದುಡ್ಡು, ಕದ್ದುಕೊಂಡು ಬಂದ ದುಡ್ಡಲ್ಲವೋ, ಏಲಕ್ಕಿ ಮಾರಿ ತಂದಿದ್ದು. ಹೆದಕೋ, ಬೇಡ ಇಟ್ಕೋ, ಮಿಕ್ಕಿದ್ದೆಲ್ಲ ನಿಧಾನಕ್ಕೆ ಹೇಳನೆ ಎಂದ. ಆ 3 ಜನರಿಗೂ ದುಡ್ಡಿನ ಬಗೆಗೆ ಇದ್ದ ಧೋರಣೆ ನೋಡಿದರೆ ಅವರು ಕೋಟ್ಯಾಧಿಪತಿಗಳಿರಬಹುದೆಂದು ಬೇರೆಯವರು ಅನುಮಾನಿಸುವಂತಿತ್ತು. ಕುಮರಿ ಸ್ಟೇಷನಿನಲ್ಲಿ ಕಗ್ಗತ್ತಲು ಕವಿದಿತ್ತು. ವಾಸ್ತವವಾಗಿ ರೈಲಿನ ಕಿಟಕಿಗಳಿಂದ ಜಿನುಗಿದಂತೆ ಬೀಳುತ್ತಿದ್ದ ದೀಪ ಇಲ್ಲದಿದ್ದರೆ ಅಲ್ಲಿ ದಟ್ಟವಾಗಿ ಕವಿದಿರುವ ಮಂಜು ಸಹ ಯಾರ ಗಮನಕ್ಕೂ ಬರುತ್ತಿರಲಿಲ್ಲ. ಸ್ಟೇಷನಿನ ಕ್ಯಾಂಟೀನಿನಲ್ಲಿ ಹೊಗೆ ಕಾರುತ್ತಾ ಉರಿಯುತ್ತಿದ್ದ ಚಿಮಿನಿ ಬುಡ್ಡಿ ನೀರಿನೊಳಗೆ ಕಾಣುವ ಪ್ರತಿಬಿಂಬದಂತೆ ಕವಿದ ಮಂಜಿನಲ್ಲಿ ಮಬ್ಬು ಕಾಣುತ್ತಿತ್ತು. ಹೊಟ್ಟೆ ತಾಳ ಹೊಡೆಯುತ್ತಿದ್ದ ಪ್ರಯಾಣಿಕರೆಲ್ಲ ಕೇವಲ ಮಸಾಲೆ ವಡೆ ವಾಸನೆ ಹಿಡಿದೇ ದಾರಿ ಕಂಡುಕೊಂಡು ನುಗ್ಗುತ್ತಿದ್ದರು. ಹೋಟೆಲಿನ ಭಟ್ಟ ನುಗ್ಗಾಡುವವರಿಗೆ, ತಾಳಿ ಯಾಕೆ ಹಾಗೆ ನುಗ್ಗಾಡ್ತೀರಾ, ಇಂಜಿನ್ ಡ್ರೈವರ್ ಊಟಕ್ಕೆ ಇನ್ನೂ ಬಂದೇ ಇಲ್ಲ, ಏನು ರೈಲು ಅಷ್ಟರಲ್ಲೇ ಹೊರಟು ಹೋಗುತ್ತೆ ಎಂದು ದಬಾಯಿಸುತ್ತಿದ್ದ. ಸುರೇಶ ತನ್ನ ತಟ್ಟೆಯ 2 ಇಡ್ಲಿಗಳನ್ನು ಖಾಲಿ ಮಾಡಿ ತಟ್ಟೆ ವಾಪಸ್ಸಿಟ್ಟು ಕಾಫಿ ಲೋಟ ಹಿಡಿದು ದೂರ ಬಂದು ಕಾಫಿ ಲೋಟದ ಬಿಸಿಯನ್ನು ಕೈ ಮೂಲಕ ಅನುಭವಿಸುತ್ತಾ ನಿಂತ. ಮಳೆ ಎಂದಿನಂತೆಯೇ ಧೂಳಿನಂತೆ ಬೀಳುತ್ತಿದ್ದದ್ದು ಅವನ ಗಮನಕ್ಕೆ ಬಂದೂ ಬರದಂತಿತ್ತು. ಕತ್ತಲು ಎಷ್ಟು ಗಾಢವಾಗಿದ್ದಂದರೆ ಸಮೀಪದ ರೈಲುಗಾಡಿಗಳ ದೀಪಗಳು ಮತ್ತು ಚಿಮಿನಿ ಬುಡ್ಡಿಗಳಿಲ್ಲದಿದ್ದರೆ ಯಾವುದೋ ಆಕಾಶದ ಅಂತರಾಳದಲ್ಲಿ ನಿಂತಿರುವಂತೆ ಭಾಸವಾಗುತ್ತಿತ್ತು. ತಿಂಡಿ ತಿನ್ನುತ್ತಾ ಮಾತಾಡುತ್ತಿದ್ದ ಜನಗಳ ಮಾತುಗಳು ಶೂನ್ಯದಿಂದ ಉದ್ಗುವ ಹನಿಗಳಂತೆ ಕೇಳುತ್ತಿದ್ದವು. ಸುರೇಶ ಅದೃಶ್ಯ ಮನುಷ್ಯನಂತೆ ನಿಂತುಕೊಂಡು ಆಕಾಶವಾಣಿಯ ನಾಟಕ ಕೇಳುವನಂತೆ ಆ ಮುಖರಹಿತ ಮಾತುಗಳನ್ನು ಕೇಳುತ್ತಿದ್ದನು. ಇದ್ದಕ್ಕಿದ್ದಂತೆ ಕತ್ತಲು ಅವನ ಮೈ ರೋಮವೆಲ್ಲ ನೆಟ್ಟಗಾಗುವಂತೆ ಅವನ ಕಿವಿಯಲ್ಲಿ ಪಿಸುಗುಟ್ಟಿತು. ಅದು ಸರಿ, ಆದ್ರೆ ನಿನ್ನ ಚೂರಿ ಹಾಕಿಬಾ ಅಂತ ಹೇಳಿದವ್ಯಾರು? ಮತ್ತೇನ್ ಮಾಡ್ತೀಯ ಬಾಸ್, ಏನ್ ಮಾಡಿದ್ರೂ ಬಾಯ್ ಬಿಡಲಿಲ್ಲವಲ್ಲ. ಆದ್ರೆ ಅವನ ಮೈ ಮುಟ್ಟಿದ್ದು ಸರಿಯಲ್ಲ, ಅವನ ಮರ್ಜಿ ನೋಡಿದ್ರೆ ಅವನದ್ದೂ ಒಂದು ಗ್ಯಾಂಗಿರ್ಬೇಕು. ಅದಕ್ಕೆ ಮತ್ತೆ ಅವನಿಗೆ ಡಿನ್ನರ್ ಕೊಟ್ಟಿದ್ದು. ಏನ್ ತರ್ಕೋತಾನೆ ಈ ಶೇಷಪ್ಪ, ನೋಡೋಣ ತಗೋ.
ನಮ್ಮ ಆತ್ಮ ಬಸ್ಸು ತಪ್ಪಿಸಿ ರೈಲು ಹಿಡಿದಿದ್ದು ನೋಡಿದ್ರೆ ಆ ಸೂಳೆ ಮಗ ಏನೋ ಹೇಳ್ಕೊಟ್ಟಿರ್ಬೇಕು. ಹೇಳ್ಕೊಡ್ಲಿ ಬಿಡು, ಈಗೇನಂತೆ, ಬೆಳಗಾಗೋ ಮೊಳಗೆ ಕೇಸು ಖಲ್ಲಾಸಾಗುತ್ತಲ್ಲ. ರೈಲು ನಿಧಾನ ಬಂತು, ಇಲ್ಲದಿದ್ರೆ ನಾವು ಕುಮರಿಗೆ ಬರೋದೊಳಗೆ ಹಕ್ಕಿ ತಪ್ಪಿಸಿಕೊಂಡು ಹೊರಟು ಹೋಗಿರೋದು. ಸುರೇಶ ಬಾಯಲ್ಲಿದ್ದ ಬಿಸಿ ಕಾಫಿಯನ್ನು ನುಂಗದೆ ಮೈಯೆಲ್ಲ ಕಿವಿಯಾಗಿ ಆಲಿಸಿದ. ಮಾತು ಎಲ್ಲಿಂದ ಬರುತ್ತಿದೆ ಎಂದು ತಿಳಿಯಲಿಲ್ಲ. ಯಾವುದೋ ಅಶರೀರ ಪಿಶಾಚಿಯೊಂದು ಕಿವಿಯ ಬಳಿ ಈ ದಿಗಿಲಿಕ್ಕಿಸುವ ಪಿಸುಮಾತುಗಳನ್ನು ಉಸುರುವಂತೆ ತೋರಿತು. ಯಾರಿರಬಹುದು ಎಂದು ಅನುಮಾನಿಸಿ ಏನಾದರೂ ಕಾಣಬಹುದೇನೋ ಎಂದು ಸುತ್ತಮುತ್ತ ಗಾಢವಾಗಿದ್ದ ಕತ್ತಲನ್ನು ದಿಟ್ಟಿಸಿ ಬೆಚ್ಚನೆ ಕಾಫಿ ಲೋಟ ಕೈಯಲ್ಲಿ ಒತ್ತಿ ಹಿಡಿದು ಸುಮ್ಮನೆ ನಿಂತ. ಸಂಭಾಷಣೆ ನಿಂತು ಹೋಯಿತು. ಬಹುಶಃ ಮಾತಾಡುತ್ತಿದ್ದವರು ತಿಂಡಿ ತಿನ್ನತೊಡಗಿದರೋ ಏನೋ, ಅಥವಾ ಇದೆಲ್ಲ ಸುರೇಶನ ಸ್ವಕಪೋಲ ಕಲ್ಪಿತ ಭ್ರಾಂತಿಯೇ. ಯಾರೋ ತಮ್ಮನ್ನು ಹಿಂಬಾಲಿಸಿದ್ದಾರೆ. ತಾವು ಬಸ್ಸು ತಪ್ಪಿಸಿ ರೈಲು ಹಿಡಿದಿದ್ದನ್ನು ಪತ್ತೆ ಮಾಡಿ ಕುಮರಿ ಸ್ಟೇಷನಿಗೆ ಬಂದಿದ್ದಾರೆ. ಸದ್ಯ ಕತ್ತಲಿರುವುದರಿಂದ ನಾನು ಅವರ ಪಕ್ಕದಲ್ಲೇ ನಿಂತಿರುವುದು ಅವರಿಗೆ ಕಾಣುತ್ತಿಲ್ಲ. ಇಲ್ಲದಿದ್ದರೆ ನನ್ನ ಕಥೆ ಈಗ ಇಲ್ಲೇ ಮುಕ್ತಾಯವಾಗುತ್ತಿತ್ತೋ ಏನೋ. ಆದರೆ ಈ ಕತ್ತಲಿನ ದೆಸೆಯಿಂದ ಅವರು ಯಾರೆನ್ನುವುದೂ ನನಗೆ ಕಾಣುತ್ತಿಲ್ಲ. ಇವರು ಮಾತಾಡುತ್ತಾ ಶೇಷಪ್ಪ ಹೆಸರು ಪ್ರಸ್ತಾಪ ಮಾಡಿರುವುದರಿಂದ ಖಂಡಿತ ಇದು ನಮ್ಮನ್ನು ಹಿಂಬಾಲಿಸುತ್ತಿರುವ ಗ್ಯಾಂಗೆ. ಈಗೇನ್ ಮಾಡುವುದು? ಸುರೇಶ ಹಠತ್ತಾಗಿ ಸೃಷ್ಟಿಯಾದ ಈ ಹೊಸ ಭಯದ ಬಗ್ಗೆ ಗಾಬರಿ ಕಳವಳಗಳಲ್ಲಿ ಯೋಚಿಸಿದ. ರೈಲಿನಲ್ಲಿ ಹೋದರೆ ಕ್ಷೇಮವಾಗಿ ನಿರ್ಯೋಚನೆಯಿಂದ ಅಂಬಳದವರೆಗೂ ಹೋಗಬಹುದು ಎಂಬ ಅವನ ಯೋಚನೆ ಸುಳ್ಳಾಯಿತು. ಸುರೇಶ ಯೋಚಿಸುತ್ತಿರಬೇಕಾದರೆ ಯಾರೋ ಚಕ್ಕಂತ ಕಡ್ಡಿಗೀರಿದರು. ಬೆಂಕಿ ಕಡ್ಡಿ ಭುಗ್ಗನೆ ಹತ್ತುಕೊಂಡಾಗ ಒಮ್ಮೆ ಅಲ್ಲಿ ನಿಂತಿದ್ದ ಎಲ್ಲರ ಮೇಲೆ ಪ್ರಕಾಶ ಬೀಳ್ತು. ಆದರೆ ನಿಂತಿದ್ದ ಅಷ್ಟೊಂದು ಜನದಲ್ಲಿ ಯಾರು ಮಾತಾಡಿದ್ದು? ಯಾರನ್ನು ಸಂಶಯಿಸುವುದು? ಕಡ್ಡಿ ಜಾಜ್ವಲ್ಯಮಾನವಾಗಿ ಹೊತ್ತಿ ಉರಿದ ಆ ಒಂದು ಕ್ಷಣದಲ್ಲಿ ಸುರೇಶನಿಗೆ ಆಚೆ ಈಚೆ ಅನೇಕರು ನಿಂತು ಕಾಫಿ ಕುಡಿಯುತ್ತಾ ತಿಂಡಿ ತಿನ್ನುತ್ತಿರುವುದು ಕಂಡಿತು. ಆದರೆ ಬೀಳುತ್ತಿದ್ದ ತುಂತುರು ಮಳೆಗೋ ಅಥವಾ ಚಳಿಗೋ ಎಲ್ಲ ಮುಸುಗು ಹಾಕಿಕೊಂಡಂತೆ ಕಂಬಳಿ, ಶಾಲು, ಟವೆಲ್ ಇತ್ಯಾದಿಗಳನ್ನು ಮುಖ ಕಾಣದ ಹಾಗೆ ಸುತ್ತುಕೊಂಡಿದ್ದರು. ಜೊತೆಗೆ ಕಡ್ಡಿಗೀರಿದವನು ಕಡ್ಡಿ ನಂದಿ ಹೋಗದಂತೆ ಬೆಂಕಿಗೆ ಹಸ್ತ ಕೌಚಿ ಹಿಡಿದಿದ್ದರಿಂದ ಸುರೇಶನಿಗೆ ಅಲ್ಲಿದ್ದ ಮುಖರಹಿತ ಆಕೃತಿಗಳಲ್ಲದೆ ಬೇರೇನೂ ಕಾಣಲಿಲ್ಲ. ಕಡ್ಡಿಯ ಬೆಂಕಿ ಆರಿದ ನಂತರ ಬೀಡಿ ತುದಿಯ ಕೆಂಡ ಮಾತ್ರ ಹಾರಾಡುವ ಮಿಣುಕು ಹುಳುವಂತೆ ಮೇಲೂ ಕೆಳಗೂ ಓಡಾಡುವುದು ಕತ್ತಲಲ್ಲಿ ಕಾಣುತ್ತಿತ್ತು. ಶೇಷಪ್ಪ ಈ ಬಗ್ಗೆ ಗುಮಾನಿ ಮಾಡಿದ್ದು ಸರಿ. ಹಾಗಾದರೆ ಯಾರೋ ನಮ್ಮನ್ನು ಮುಗಿಸಲೆಂದೇ ಶೇಷಪ್ಪನ ಅಂಗಡಿ ಬಳಿ ಅಡ್ಡಾಡುತ್ತಿದ್ದರಾ? ಶೇಷಪ್ಪನ ಹತ್ತಿರ ಏನು ಬಾಯಿ ಬಿಡಿಸಲು ಹೋಗಿದ್ದರು? ಕೆಂಪು ಕಲ್ಲಿನ ಕಾಳಧಂದೆ ಗುಟ್ಟು ಶೇಷಪ್ಪನಿಗೆ ಏನಾದರೂ ಗೊತ್ತಿರಬಹುದಾ? ಜುಗಾರಿ ಕ್ರಾಸಿನ ಕಾಳ ವಾಸ್ತವಗಳು ತನ್ನ ಕಲ್ಪನೆ ಯೋಚಿಸಿದ್ದನ್ನೆಲ್ಲ ಸತ್ಯವೆನ್ನುವಂತೆ ಮಾಡುತ್ತಿವೆಯಲ್ಲ ಎಂದು ಸುರೇಶನಿಗೆ ಒಂದು ಸಾರಿ ಕೊಂಚ ದಿಗಿಲಾಯಿತು. ಆದರೆ ಅದರೊಡನೆ ಬೆಳಗಿನಿಂದ ನಡೆದ ಘಟನೆಗಳ ಬಗ್ಗೆ ತಾನು ಯೋಚಿಸುತ್ತಿರುವುದು ಸರಿ ಎಂದ ಆತ್ಮವಿಶ್ವಾಸವೂ ಮೂಡಿತು. ತಾನು ಪತ್ತೆ ಮಾಡಿರುವ ಗುರುರಾಜ ಕವಿಯ ಕಾವ್ಯದ ಅರ್ಥ ಹಾಗಾದರೆ ಕರಾರುವಾಕ್ಕಾಗಿದೆ ಅಲ್ಲವೇ? ಇವರು ನಮ್ಮನ್ನು ಮುಗಿಸಲು ಬೆನ್ನು ಹತ್ತಿದಷ್ಟು ದ್ವಿಸಂಧಾನ ಕಾವ್ಯದ ಮತ್ತೊಂದು ಅರ್ಥ ಮತ್ತೂ ಖಚಿತವಾಗುತ್ತಾ ಹೋಗುತ್ತೆ. ಏನೂ ಗೊತ್ತಿಲ್ಲದ ಮುಕ್ಕಾಳನಾಗಿದ್ದರೆ ನನ್ನ ಕಥೆಯೇ ಏನೋ, ಈ ಖದಿಮರ ಹತ್ತಿರ ನಿಸ್ಸಹಾಯಕನಾಗಿ ಸಿಕ್ಕಾಕಿಕೊಳ್ಳುತ್ತಿದ್ದೆನಲ್ಲ ಎಂದು ಯೋಚಿಸಿದ. ಈ ವ್ಯವಹಾರಗಳೊಂದಿಗೆ ಯಾವ ಸಂಬಂಧವೂ ಇಲ್ಲದ ನಾವು ಹೇಗೆ ಸಿಕ್ಕಾಕಿಕೊಂಡೆವು ಎಂದು ಯೋಚಿಸಿ ವಿಧಿವೈಚಿತ್ರ್ಯದ ಬಗ್ಗೆ ಅಚ್ಚರಿಪಟ್ಟ. ಇವರೇ ತಮ್ಮ ಕಳ್ಳ ಸಾಗಾಣಿಕೆಯ ಕೆಂಪು ರತ್ನಗಳನ್ನು ನಮ್ಮ ಚೀಲದೊಳಗ ತುರುಕಿ ಇವರೇ ಅದನ್ನು ತಾರಾಮಾರಿ ರೇಟಿಗೆ ಕೊಂಡು ಇವರೇ ಎಲ್ಲಿ ತಮ್ಮ ಗುಟ್ಟು ರಟ್ಟಾಗುತ್ತೋ ಎಂದು ಭಯಬಿದ್ದು ನಮ್ಮನ್ನು ಮುಗಿಸಲು ಬೆನ್ನು ಹತ್ತಿ ತಿರುಗುತ್ತಿದ್ದಾರೆ. ಎಷ್ಟು ಜನ ಯಾವ ಯಾವ ರೀತಿ ಈ ದಂಧೆಗೆ ಸಿಕ್ಕಿ ಆಹುತಿಯಾಗಿದ್ದಾರೋ ಯಾರಿಗೆ ಗೊತ್ತು? ಅವರಲ್ಲಿ ಎಷ್ಟು ಜನ ನಿಸ್ಸಹಾಯಕ ಮುಗ್ಧರೋ ಯಾರಿಗೆ ಗೊತ್ತು? ಸುರೇಶ ಕತ್ತಲಲ್ಲಿ ಪ್ರಜ್ಞೆ ಮಾತ್ರವಾಗಿ ಯೋಚಿಸುತ್ತಾ ನಿಂತಿದ್ದ. ಬೆಳಗಿನಿಂದ ಅವನಿಗೆ ಎದುರಾದ ನೂರಾರು ಸಮಸ್ಯೆಗಳ ಬಗ್ಗೆ ಯೋಚಿಸೆ ಮಾಡಿ ಅವನಿಗೆ ತಲೆ ಚಿಟ್ಟು ಹಿಡಿದಿತ್ತು. ಆದರೆ ಮಾಡುವುದೇನು? ಈಗ ಬೆಳಗಾಗುವ ಮೊಳಗೆ ಕೇಸು ಖಲಾಸ್ ಮಾಡುತ್ತೇವೆ ಎಂದು ಬೇರೆ ಮಾತಾಡಿಕೊಂಡಿದ್ದಾರೆ. ಅಂದರೆ ಬೆಳಕು ಬಿಡುವ ಮೊಳಗೆ ಏನಾದರೊಂದು ಪ್ರತಿವ್ಯೂಹ ಯೋಚನೆ ಮಾಡಬೇಕು. ಏನು ಮಾಡಬಹುದು? ಅತ್ಯುತ್ತಮ ಉಪಾಯವೆಂದರೆ ಕಣ್ಣು ಕಾಣದ ಈ ಕಗ್ಗತ್ತಲಲ್ಲಿ ಮೆಲ್ಲಗೆ ರೈಲಿನಿಂದ ಇಳಿದು ಕಾಡಿನಲ್ಲಿ ನಾಪತ್ತೆ ಆಗುವುದು. ಆದರೆ ಸಾವಿರಾರು ಚದರ ಕಿಲೋಮೀಟರ್ ದೂರದ ಈ ಕಗ್ಗಾಡಿನಲ್ಲಿ ಹೋಗುವುದೆಲ್ಲಿಗೆ? ಎಲ್ಲಕ್ಕಿಂತ ಗೌರಿ ಬೇರೆ ಜೊತೆಗಿದ್ದಾಳೆ. ಅವಳನ್ನು ಕೆರೆದುಕೊಂಡು ಈ ಅರಣ್ಯದಲ್ಲಿ ಎಲ್ಲಿ ಎಂದು ಅಡ್ಡಾಡುವುದು? ನೋಡೋಣ. ಮುಂದೆಲ್ಲಾದರೂ ಈ ಖದಿಮರಿಗೆ ಕೈಕೊಟ್ಟು ಚಳ್ಳೆಹಣ್ಣು ತಿನ್ನಿಸಲು ಸಾಧ್ಯವೇ ಎಂದು ಯೋಚಿಸುತ್ತಿರಬೇಕಾದರೆ ರೈಲು ಹೊರಡುತ್ತದೆ ಎಂದು ಪ್ರಯಾಣಿಕರಿಗೆ ಎಚ್ಚರಿಕೆ ಕೊಡಲೇನೋ ಎಂದು ಒಮ್ಮೆ ಡ್ರೈವರ್ ಗಟ್ಟಿಯಾಗಿ ಇಂಜಿನನ್ನು ಕೂಗಿಸಿದ. ಪ್ರಯಾಣಿಕರೆಲ್ಲ ಗಡಿಬಿಡಿಯಿಂದ ತಟ್ಟೆ ಲೋಟ ಒಯ್ದಿಟ್ಟು ಹಿಂದಿರುಗತೊಡಗಿದರು. ಸುರೇಶ ಬಿಲ್ಲೆಷ್ಟು ಎಂದು ಕೇಳಿದಾಗ ಗಾಡಿಯಲ್ಲಿದ್ದವರೇ ಕೊಟ್ಟಿದ್ದಾರೆ ಎಂದು ಭಟ್ಟ ಹೇಳಿದ್ದರಿಂದ ಲಗುಬಗಿಯಿಂದ ಬಂದು ಗಾಡಿ ಹತ್ತಿದ. ಸುರೇಶ ಗಾಡಿ ಹತ್ತುವಕ್ಕೂ ರೈಲಿನ ದೀಪಗಳು ಆರಿಹೋಗುವುದಕ್ಕೂ ಸರಿಹೋಯಿತು. ಏನ್ರೀ, ಮಳೇಲ್ಯಾಕೆ ನಿಂತ್ಕೊಂಡು ಕಾಫಿ ಕುಡಿತಿದ್ರಿ? ಬಟ್ಟೆಯೆಲ್ಲ ಒದ್ದೆಯಾದ ಹಾಗೆ ಕಾಡ್ತಿದೆ ಎಂದು ಗೌರಿ ಆಕ್ಷೇಪಿಸಿದಳು. ಇದು ಬೇರೆ ಗೋಳು.
ಏನು ಇಂಜಿನ್ನ ಬ್ಯಾಟರಿ ಡೌನ್ ಆಗಿ ಹೋಯ್ತೋ ಏನು ಬಸ್ ಸ್ಟಾರ್ಟ್ ಮಾಡಿದ ಹಾಗೆ ನಿಮ್ಮೂರ ರೈಲನ್ನ ಥಳ್ಳಿ ಸ್ಟಾರ್ಟ್ ಮಾಡ್ಬೇಕಂತ ಕಾಡ್ತಿದೆ ಎಂದು ರೈಲಿನ ದೀಪಗಳು ಆರಿ ಹೋದಕ್ಕೆ ಗೊಣಗಿದ. ಅಷ್ಟರಲ್ಲಿ ಹಲವಾರು ಜನ ಗಾಡಿ ಹತ್ತಿಕೊಳ್ಳುತ್ತಿದ್ದಂತೆ ಕಂಡಿತು. ಕಣ್ಣು ಕಾಣದ ಕುಳಿತಿದ್ದವರೆಲ್ಲ ಢಿಕ್ಕಿ ಹೊಡೆಯುತ್ತಾ ತಮ್ಮ ಗಾಡಿಯೊಳಗಿದ್ದ ಪರಿಚಿತರ ಹೆಸರನ್ನು ಕರೆಯುತ್ತಾ ತಾವು ಇಳಿದ ಗಾಡಿಯೇ ಇದು ಎಂದು ಗುರುತಿಸಲು ಪ್ರಯತ್ನಿಸುತ್ತಿದ್ದರು. ಯಾರೋ ಸದ್ಯಕ್ಕೆ ಕುಳಿತುಕೊಳ್ಳಿ, ಮತ್ತೆ ಮುಂದಿನ ಸ್ಟೇಷನಿನಲ್ಲಿ ನಮ್ಮ ಬೋಗಿಗೆ ನಾವು ಹತ್ತಿಕೊಂಡ್ರಾಯಿತು ಎಂದು ಗಡಿಬಿಡಿಯಿಂದ ಸಮಾಧಾನ ಹೇಳುತ್ತಿದ್ದರು. ರೈಲು ಹೊರಟರೂ ಗಾಡಿಗಳಿಗೆ ದೀಪ ಬರಲಿಲ್ಲ. ಎಲ್ಲೋ ರೂಸ್ ಕಾಂಟ್ಯಾಕ್ಟ್ ಇರಬೇಕು. ಒಂದೆರಡು ಸಾರಿ ಮಿಂಚು ಬಂದ ಹಾಗೆ ದೀಪ ಮಿಂಚಿ ಮತ್ತೆ ಆರಿಹೋಯಿತು. ದೀಪ ಕ್ಷಣಕಾಲ ಬಂದು ಹೋದಾಗ ಅತ್ತಿತ್ತ ನೋಡಿದ ಸುರೇಶನಿಗೆ ಕೆಲವರು ಕಂಬಳಿ ಹೊದ್ದವರು, ಕೆಲವರು ಪೇಟೆಗಳಂತೆ ತಲೆಗೆ ಟವೆಲ್ ಸುತ್ತಿಕೊಂಡವರು ತಮ್ಮೆದುರಿಗೆ ಕುಳಿತಿದ್ದರು ಕಂಡಿತು. ಗೌರಿ ಸುರೇಶನ ಪಕ್ಕ ನಿರಾತಂಕವಾಗಿ ನಿದ್ದೆ ಮಾಡುತ್ತಿದ್ದಳು. ರಾಜಪ್ಪನೂ ನಿದ್ದೆ ಮಾಡಲು ಪ್ರಯತ್ನಿಸುತ್ತಿದ್ದನೇನೋ, ಏಕೆಂದರೆ ಅವನ ಒಟಗುಟ್ಟುವಿಕೆ ಸಂಪೂರ್ಣ ನಿಂತುಹೋಯಿತು. ಸುರೇಶ ಸುಮ್ಮನೆ ಕಣ್ಣು ಬಿಟ್ಟುಕೊಂಡು ಯೋಚನೆ ಮಾಡುತ್ತಾ ಕುಳಿತ. ಈವರೆಗೂ ಗುರುರಾಜಕವಿಯ ಕಾವ್ಯದ ಬಗ್ಗೆ ಚಿಂತಿಸುತ್ತಿದ್ದ ಅವನಿಗೆ ಹೊಸ ಬೆಳವಣಿಗೆಯಿಂದ ನಮ್ಮನ್ನು ಹಿಂಬಾಲಿಸುತ್ತಿರುವ ಕೊಲೆಗಡುಗರು ಯಾರಿರಬಹುದು, ಈ ಗಡಿಬಿಡಿಯಲ್ಲಿ ಅವರು ನಮ್ಮ ಗಾಡಿಗೆ ಹತ್ತಿಕೊಂಡರೋ ಎಂದು ಚಿಂತೆಯಾಗಿತ್ತು. ಆದರೆ ಕಗ್ಗತ್ತಲು, ಈ ಕಗ್ಗತ್ತಲಲ್ಲಿ ಯಾರು ಯಾರನ್ನು ಎಂದು ಕೊಲ್ಲುತ್ತಾರೆ? ಬೆಳಕು ಹರಿಯುವವರೆಗೂ ರೈಲು ಹೀಗೆ ಕತ್ತಲಲ್ಲಿ ಮುಂದುವರೆದರೆ ಜೀವಕ್ಕೆ ಅಪಾಯವಿಲ್ಲ ಎಂದು ಅಂದುಕೊಂಡು ಧೈರ್ಯದಿಂದಿರಲು ಪ್ರಯತ್ನಿಸಿದ. ಆದರೂ ಅವನ ಕಳವಳ ಹೆಚ್ಚುತ್ತಾ ಹೋಯಿತು. ಕತ್ತಲಲ್ಲಿ ಮುಂದುವರಿಯುತ್ತಿದ್ದ ರೈಲು ಒದ್ದೆ ಕಂಬಿಗಳು ಜಾರುತ್ತಿದ್ದುದರಿಂದಲೋ ಏನೋ ಆಗಾಗ ಜುಗುಜುಗುಜುಗು ಉಸಿರು ಬಿಡುತ್ತಾ ಎಳೆಯಲಾರದೆ ಗಲಾಟೆ ಮಾಡುತ್ತಿತ್ತು. ಎಲ್ಲಕ್ಕಿಂತ ಕಿಲೋಮೀಟರು ಉದ್ದದ ತೂಗು ಸೇತುವೆಯ ಮೇಲೆ ಎಂಜಿನ್ ಮುಂದಕ್ಕೆಳೆಯುತ್ತಿದ್ದರೂ ಗಾಡಿಗಳ ತೂಕ ನಿಧಾನವಾಗಿ ಎಂಜಿನ್ನನ್ನು ಸೇತುವೆಯ ನಡುಭಾಗಕ್ಕೆ ಎಳೆದು ನಿಲ್ಲಿಸಿಬಿಟ್ಟಿತು. ಎಂಜಿನ್ ಡ್ರೈವರು 4-6 ಸಾರಿ ರೈಲನ್ನು ಹಿಂದಕ್ಕೆ ಒಯ್ದು ಮತ್ತೆ ದೂರದಿಂದ ಗಾಡಿಗಳನ್ನು ಎಳೆದು ತಂದು ಸೇತುವೆ ದಾಟಿಸಲು ಹಲವು ಬಾರಿ ಪ್ರಯತ್ನಿಸಿ ಕೊನೆಗೊಮ್ಮೆ ಸಫಲನಾದ. ನಿಜಕ್ಕೂ ರೈಲಿನ ಒಳಗೂ ಹೊರಗೂ ಕವಿದಿದ್ದ ಕತ್ತಲೆಯೇ ಗಾಡಿಯೊಳಗಿನ ಪ್ರಯಾಣಿಕರಿಗೆ ಶ್ರೀರಕ್ಷೆಯಾಗಿತ್ತು. ತಲೆ ತಿರುಗುವಷ್ಟು ಆಳವಾದ ಆ ಕಮರಿಯ ಮೇಲೆ ರೈಲು ಜಾರುತ್ತಾ ತೂಗು ಸೇತುವೆಯಲ್ಲಿ ಹಿಂದಕ್ಕೂ ಮುಂದಕ್ಕೂ ಜಗ್ಗಾಡುವುದನ್ನು ಬೆಳಗಿನ ಹೊತ್ತೇನಾದರೂ ಪ್ರಯಾಣಿಕರು ನೋಡಿದ್ದರೆ ಅರ್ಧ ಜನ ಮೂರ್ಛೆ ಹೋಗುತ್ತಿದ್ದರು. ಸುರೇಶನ ಕಣ್ಣಿಗೇನೂ ಕಾಣದಿದ್ದರೂ ಆಳದಲ್ಲಿ ಭೋರ್ಗರೆಯುತ್ತಾ ಹರಿಯುವ ನದಿಯ ಸದ್ದಿನಿಂದಲೇ ಎಲ್ಲವನ್ನೂ ಊಹಿಸಿದ. ಅಷ್ಟರಲ್ಲಿ ಗಾಡಿಯೊಳಗೆ ಯಾರೋ ಬೀಡಿ ಹತ್ತಿಸಿಕೊಳ್ಳಲು ಮತ್ತೆ ಕಡ್ಡಿಗೀರಿದರು. ಸುರೇಶನಿಗೆ ಅಂಥ ಏನೂ ಕುತೂಹಲವಿಲ್ಲದಿದ್ದರೂ ಕತ್ತಲಲ್ಲಿ ಕಾಣುವ ಬೆಳಕಾದುದರಿಂದ ಅತ್ತ ಕಡೆ ನೋಡುತ್ತಿದ್ದ. ಕಡ್ಡಿಗೀರಿದವ ಬೀಡಿ ಹತ್ತಿಸಿಕೊಳ್ಳಲು ಬೆಂಕಿಯನ್ನು ಮುಖದ ಹತ್ತಿರ ಒಯ್ದಾಗ ಅವನ ಮುಖ ಸುರೇಶನಿಗೆ ಚೆನ್ನಾಗಿ ಕಾಣಿಸಿತು. ಅದಕ್ಕಿಂತ ಮುಖ್ಯವಾಗಿ ಅವನು ಕುತ್ತಿಗೆಗೆ ಸುತ್ತುಕೊಂಡಿದ್ದ ಕೆಂಪು ಮತ್ತೇರಿನ ಒಂದು ಭಾಗ ಕಂಬಳಿಯ ಸಂದಿನಿಂದ ಸ್ಪಷ್ಟವಾಗಿ ಕಾಣಿಸಿತು. ಶೇಷಪ್ಪ ತೋರಿಸಿದ ತಂತಿಕಂಬಕ್ಕೆ ವಾಲಿ ನಿಂತಿದ್ದ ವ್ಯಕ್ತಿ ಇವನೇ ಎನ್ನುವುದರಲ್ಲಿ ಸುರೇಶನಿಗೆ ಹೆಚ್ಚಿನ ಅನುಮಾನವೇನೂ ಉಳಿಯಲಿಲ್ಲ.